ಹೊತ್ತು ಸಿಎಂ ಡಿಸಿಎಂ ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಾರೆ. ಕೊಡೋಣ. ಯಾವಾಗ ಬೇಕಂತ, ಯಾವಾಗ ಬೇಕು ಕೇಳಿ, ಯಾರಿಗೆ ಬೇಕು ಕೇಳಿ. ಮಂಡ್ಯ ನೋಡಿದ್ದೀರಾ ನೀವು? ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡಿದ್ರಲ್ಲ, ರಾತ್ರಿ ಮುಚ್ಚಿಬಿಟ್ರಲ್ಲ. ನಾವು ಆ ಕೆಲಸ ಮಾಡಿದ್ವಾ? ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಬಂದು ಅವ್ರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕೋ ಎಲ್ಲ ಮಾಡ್ತಾ ಇದೀವಿ ನಾವು. ನಮಗಿದೆಯಾ ಈ ದೇಶದ ಬದ್ಧತೆ? ಬಿಜೆಪಿಯವ್ರಿಗಿದೆಯಾ? ಅವ್ರಿಗೆ ದೇಶದ ಮತ್ತೆ ಯಾಕೆ ಕೇಸ್ ಯಾಕೆ ರಿಜಿಸ್ಟರ್ ಮಾಡಲಿಲ್ಲ, ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅದಕ್ಕೆ ಯಾವ FSL ಬೇಡ, ನೇರವಾಗಿ ಇದಾರೆ FSL ಬಂದು ಹುಡುಕ್ತಾ ಇದೀವಿ ನಾವು. ಯಾರು ಹೇಳಿದ್ರು ನಿಜನಾ ಸುಳ್ಳ ಅಂತ ನಾವು ಹುಡುಕ್ತಾ ಇದೀವಿ. ಅದನ್ನ ನೇರವಾಗಿ ಅವ್ನ ಬಾಯ ಮುಚ್ಚವನಲ್ಲ ಹಿಂಗೆ ಮುಚ್ಚೋದು. ನಾವು ಸುಮ್ಮನೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದು ಅಷ್ಟೇ. ಕೇಸರಿ ಶಾಲಾಕ್ಕೆ ಘೋಷಣೆ ಮಾಡ್ತೇವೆ. ಕೊನೆಗೆ ಅವ್ರ ಡೋಂಗಿ ಆಟ ನೋಡ್ಬಿಟ್ಟು ಕೊನೆಗೆ ನಮ್ಮ ಲೋಕಲ್ MLA ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು, ಅದು ಈಗ ಇನ್ವೆಸ್ಟಿಗೇಷನ್. ಮರ್ಡ್ರೇ ಅಲ್ವಾ? ಕಳ್ತನೇ ಅಲ್ವಾ? ನುಡಿಮುತ್ತೇ ಅಲ್ವಾ? ದೇಶದ್ರೋಹನೇ ಅಲ್ವಾ? ಮತ್ತೆ ಹೊತ್ತು ಸಿಎಂ ಡಿಸಿಎಂ ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಾರೆ. ಕೊಡೋಣ. ಯಾವಾಗ ಬೇಕಂತ, ಯಾವಾಗ ಬೇಕು ಕೇಳಿ, ಯಾರಿಗೆ ಬೇಕು ಕೇಳಿ. ಮಂಡ್ಯ ನೋಡಿದ್ದೀರಾ ನೀವು? ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡಿದ್ರಲ್ಲ, ರಾತ್ರಿ ಮುಚ್ಚಿಬಿಟ್ರಲ್ಲ. ನಾವು ಆ ಕೆಲಸ ಮಾಡಿದ್ವಾ? ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಬಂದು ಅವ್ರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕೋ ಎಲ್ಲ ಮಾಡ್ತಾ ಇದೀವಿ ನಾವು. ನಮಗಿದೆಯಾ ಈ ದೇಶದ ಬದ್ಧತೆ? ಬಿಜೆಪಿಯವ್ರಿಗಿದೆಯಾ? ಅವ್ರಿಗೆ ದೇಶದ ಮತ್ತೆ ಯಾಕೆ ಕೇಸ್ ಯಾಕೆ ರಿಜಿಸ್ಟರ್ ಮಾಡಲಿಲ್ಲ, ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅದಕ್ಕೆ ಯಾವ FSL ಬೇಡ, ನೇರವಾಗಿ ಇದಾರೆ FSL ಬಂದು ಹುಡುಕ್ತಾ ಇದೀವಿ ನಾವು. ಯಾರು ಹೇಳಿದ್ರು ನಿಜನಾ ಸುಳ್ಳ ಅಂತ ನಾವು ಹುಡುಕ್ತಾ ಇದೀವಿ. ಅದನ್ನ ನೇರವಾಗಿ ಅವ್ನ ಬಾಯ ಮುಚ್ಚವನಲ್ಲ ಹಿಂಗೆ ಮುಚ್ಚೋದು. ನಾವು ಸುಮ್ಮನೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದು ಅಷ್ಟೇ. ಕೇಸರಿ ಶಾಲಾಕ್ಕೆ ಘೋಷಣೆ ಮಾಡ್ತೇವೆ. ಕೊನೆಗೆ ಅವ್ರ ಡೋಂಗಿ ಆಟ ನೋಡ್ಬಿಟ್ಟು ಕೊನೆಗೆ ನಮ್ಮ ಲೋಕಲ್ MLA ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು, ಅದು ಈಗ ಇನ್ವೆಸ್ಟಿಗೇಷನ್. ಮರ್ಡ್ರೇ ಅಲ್ವಾ? ಕಳ್ತನೇ ಅಲ್ವಾ? ನುಡಿಮುತ್ತೇ ಅಲ್ವಾ? ದೇಶದ್ರೋಹನೇ ಅಲ್ವಾ? ಮತ್ತೆ ಹೊತ್ತು ಸಿಎಂ ಡಿಸಿಎಂ ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಾರೆ. ಕೊಡೋಣ. ಯಾವಾಗ ಬೇಕಂತ, ಯಾವಾಗ ಬೇಕು ಕೇಳಿ, ಯಾರಿಗೆ ಬೇಕು ಕೇಳಿ. ಮಂಡ್ಯ ನೋಡಿದ್ದೀರಾ ನೀವು? ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡಿದ್ರಲ್ಲ, ರಾತ್ರಿ ಮುಚ್ಚಿಬಿಟ್ರಲ್ಲ. ನಾವು ಆ ಕೆಲಸ ಮಾಡಿದ್ವಾ? ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಬಂದು ಅವ್ರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕೋ ಎಲ್ಲ ಮಾಡ್ತಾ ಇದೀವಿ ನಾವು. ನಮಗಿದೆಯಾ ಈ ದೇಶದ ಬದ್ಧತೆ? ಬಿಜೆಪಿಯವ್ರಿಗಿದೆಯಾ? ಅವ್ರಿಗೆ ದೇಶದ ಮತ್ತೆ ಯಾಕೆ ಕೇಸ್ ಯಾಕೆ ರಿಜಿಸ್ಟರ್ ಮಾಡಲಿಲ್ಲ, ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅದಕ್ಕೆ ಯಾವ FSL ಬೇಡ, ನೇರವಾಗಿ ಇದಾರೆ FSL ಬಂದು ಹುಡುಕ್ತಾ ಇದೀವಿ ನಾವು. ಯಾರು ಹೇಳಿದ್ರು ನಿಜನಾ ಸುಳ್ಳ ಅಂತ ನಾವು ಹುಡುಕ್ತಾ ಇದೀವಿ. ಅದನ್ನ ನೇರವಾಗಿ ಅವ್ನ ಬಾಯ ಮುಚ್ಚವನಲ್ಲ ಹಿಂಗೆ ಮುಚ್ಚೋದು. ನಾವು ಸುಮ್ಮನೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದು ಅಷ್ಟೇ. ಕೇಸರಿ ಶಾಲಾಕ್ಕೆ ಘೋಷಣೆ ಮಾಡ್ತೇವೆ. ಕೊನೆಗೆ ಅವ್ರ ಡೋಂಗಿ ಆಟ ನೋಡ್ಬಿಟ್ಟು ಕೊನೆಗೆ ನಮ್ಮ ಲೋಕಲ್ MLA ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು, ಅದು ಈಗ ಇನ್ವೆಸ್ಟಿಗೇಷನ್. ಮರ್ಡ್ರೇ ಅಲ್ವಾ? ಕಳ್ತನೇ ಅಲ್ವಾ? ನುಡಿಮುತ್ತೇ ಅಲ್ವಾ? ದೇಶದ್ರೋಹನೇ ಅಲ್ವಾ? ಮತ್ತೆ